ಚೆನ್ನಾಗಿ. ರೀ ಕರೆಕ್ಟಾಗಿ ಹೇಳಿ, ಏನು ಅನಿಸ್ತು ಇಂಟರ್ವ್ಯೂ? ಕರೆಕ್ಟಾಗಿ ಮಾತಾಡ್ದಾ? ತುಂಬ ಚೆನ್ನಾಗಿ ಮಾತಾಡಿದ್ರಿ. ಇನ್ಫ್ಯಾಕ್ಟ್ ನಾನು ಮಾರ್ಕ್ಸ್ ಕೊಡಬೇಕಂದ್ರೆ 100ಕ್ಕೆ ಒಂದು 150 ಕೊಡ್ತಿದ್ದೆ, ಬಟ್ ಹಾಕೋದಕ್ಕಾಗಲ್ಲ. ಸೊ 100ಕ್ಕೆ 100 ಕೇಳ್ತಿರಲ್ಲ ಗೌತಮರೇ, ಇಂಥ ವಿಷಯದಲ್ಲಿ ನೀವು ಸೂಪರ್. ಇನ್ಫ್ಯಾಕ್ಟ್ ನೀವು ಸೂಪರ್ಗಿಂತ ಒಪ್ಪರು. ನೀವೇನ್ರಿ ಕ್ಲಾಸ್ ಟೀಚರು ಒಳ್ಳೆ ಮಾಸ್ ಟೀಚರ್ ಥರ ಮಾತಾಡ್ತಿರಲ್ಲ. ಗೊತ್ತಿರೋ ವಿಷಯನೇ, ಬಟ್ ನನ್ ಬಿಡಿ. ನೀವು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನೀವು ಮಾತಾಡ್ತಿದ್ರೆ ಕೇಳಿಸ್ಕೊಳ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ನಿಮ್ಮ ಮಾತಲ್ಲಿರೋ ಗತ್ತು, ನಿಮ್ಮ ಮಾತಿನ ಏರ ಇಳ್ತ, ನಿಮ್ಮ ಬೇಸ್ ವಾಯ್ಸ್ ಆ್ಯಂಡ್ ಇದು ಕಂಬಳಿ ಹುಳು ಥರ ಇರೋ ನಿಮ್ಮ ಮೀಸೆ ಹಾಗೆ ಮೋಡಿ ಮೋಡಿ ಮಾಡಿಬಿಡುತ್ತೆ. ಮೇಕಿಂಗ್ ಮೀ ಫಾಲ್ ಇನ್ ಲವ್ ವಿತ್ ಯು ಅಗೇನ್. ಹಿಂಗಂದು ಅಂದೆ ನನಗೆ ನಿಮ್ಮ ಮೇಲೆ ಲವ್ ಜಾಸ್ತಿ ಆಗಿ ಮಾಡ್ತಾ ಇದ್ದೀರಾ ನೀವು. ನಿಮಗೆ ಬಿಡ್ರಿ ನಾನು ಏನು ಮಾಡಿದ್ರು ಚಂದ, ಏನು ಮಾಡದೇ ಇದ್ರು ಚಂದ. ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಹೇಳಿ, ಆನೆಸ್ಟ್ ರಿವ್ಯೂ ಕೊಡಿ. ನನಗೆ ಎಲ್ಲ ಪ್ರಶ್ನೆಗೂ ಸರಿಯಾಗಿ ಉತ್ತರ ಕೊಟ್ಟೆ ತಾನೆ? ಹೌದು, ಎಲ್ಲ ಪ್ರಶ್ನೆಗೂ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಸರಿ ಬನ್ನಿ ಕೂತ್ಕೊಳ್ಳಿ. ನಾನಾ? ಇಲ್ಲ ಇಲ್ಲ, ಅದು ನಿಮ್ಮ ಜಾಗ, ನೀವೇ ಕೂತ್ಕೊಳ್ಳಿ. ನೋಡಿ, ಇದು ನನ್ನ ಸೀಟ್ ಇರ್ಬೋದು, ಬಟ್ ಈ ಸೀಟ್ಗೆ ನಾನು ಬರೋದಕ್ಕೆ ನೀವು ಕಾರಣ. ಭೂಮಿಕಾ, ನೀವು ನನಗೆ ಸಿಕ್ಕಿಲ್ಲ ಅಂದಿದ್ರೆ ಯಾವುದು ಆಗ್ತಾರಿಲ್ಲ ಭೂಮಿಕಾ. ಸೊ ಹಾಗಾಗಿ ಈ ಜಾಗದ ಮೇಲೆ ನೀವು ಜಾಸ್ತಿ ಹಾಕಿದೆ. ನೀವು ಅದು ಕೂತ್ಕೊಳ್ಳಿ, ಆಮೇಲೆ ನಾನು ಕೂತ್ಕೋತೀನಿ ಬನ್ನಿ. ಇಲ್ಲ, ಬಾಸ್ ಜಾಗದಲ್ಲಿ ಬಾಸ್ ಕೂತ್ರೇನೆ ಚೆನ್ನಾಗಿ. ನೀವು ಕೂತ್ಕೊಳ್ಳಿ. ನೋಡ್ರಿ, ನಾನು ಇಲ್ಲಿ ಮಾತ್ರ ಬಾಸು, ನೀವು ಸುಪ್ರೀಂ ಬಾಸ್. ನೀವು ಬನ್ನಿ. ನೀವು ಏನೋ ಹೇಳ್ಬೇಡಿ. ಅಯ್ಯೋ ನೋಡಿ, ನನಗೊಂದು ಹೊಳಿತು. ಏನು? ಅಪರೂಪಕ್ಕೆ ನಮ್ಮ ಹತ್ರ ಒಂದು ಫೋನ್ ಇದೆ, ಅದರಲ್ಲಿ ಫೋಟೋ ತಗೋಬಹುದು ಅಂತ ನನಗೊಂದು ಐಡಿಯಾ ಬಂದಿದೆ. ನೀವು ಇಲ್ಲಿ ಕುತ್ಕೊಳ್ಳಿ, ನೋಡಿ ಬ್ಯಾಕ್ ಗ್ರೌಂಡ್ ಎಲ್ಲ ತುಂಬಾ ಚೆನ್ನಾಗಿದೆ. ಫೋನ್ ಕೊಡಿ, ನಾನು ಸೂಪರ್ ಫೋಟೋ ತೆಗಿತೇನೆ. ಹೌದಾ? ಹೌದು, ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಏನೋ ಕತೆ ಹೊಡಿತೀರಾ? ಇಲ್ಲ, ಸೋ ನೈಸ್. ರೆಡಿ? ಸ್ಮೈಲ್. ಸೂಪರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೌದಾ? ಓ ಯಾ, ಒಂದು ಸೆಲ್ಫಿ ತಗೊಂಡ್ಬಿಡೋಣ, ಸ್ಟೇಟಸ್ ಕಂಪ್ಲೀಟ್ ಆಗುತ್ತೆ. ನೈಸ್. ಅದೊಂದು ಪರ್ಸನಲ್ ಆಯ್ತಲ್ಲ? ಇಲ್ಲ, ಇದು ನೀವು ಸ್ಟೇಟಸ್ಗೆ ಹಾಕೊಳ್ಳಿ, ಪರ್ಸನಲ್ ಇದೆಲ್ಲ ಶೇರ್ ಮಾಡಿ. ಸಾರಿ, ನಾನು ರಾಂಗ್ ಟೈಮಲ್ಲಿ ಎಂಟ್ರಿ ಕೊಟ್ಬಿಟ್ಟಿದ್ದೀನಿ. ನಾನು ಇಲ್ಲಿಗೆ ಬಂದೇ ಇಲ್ಲ, ಏನು ನೋಡೇ ಇಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಅಲ್ಲ, ನಂಗೆ ಅರ್ಥ ಆಗಲ್ಲ. ಎಲ್ಲರೂ ಬಂದವರು ನಾವೇನು ನೋಡಿಲ್ಲ ಅಂತಾರೆ. ಇಲ್ಲಿ ಏನು ನಡೀತು ಅಂತ ಇವ್ರು ನೋಡಿಲ್ಲ. ಓಹೋ, ಇಲ್ಲೇನು ಮಾಡ್ತಿರ್ಲಿಲ್ವಾ ಸರ್? ಅಪ್ಪ, ಇಲ್ಲಿ ಏನು ನಡೀತು? ನೀನೇನು ನೋಡಬಾರ್ದು ನೋಡ್ದೆ ಮಗ. ಗೆಳೆಯ, ಬಾರೋ ಅಂತಿದ್ದವನು ಹೋಗೋ ಅಂತ ಕೋಪದಲ್ಲಿ ಹೇಳ್ತಿದ್ಯಾ ಅಂದ್ರೆ ಇಲ್ಲೇನೋ ನಡೀತಾ ಇದೆ. ನಾನು ಬರಬಾರೋ ಟೈಮಲ್ಲಿ ಬಂದಿದ್ದೀನಿ ಅಂತಾನೆ ಅರ್ಥ. ಪ್ಲೀಸ್ ನೋಡ, ನಾನು ಇಂಟೆನ್ಷನ್ಲಿ ಬಂದಿಲ್ಲ ಕಣೋ, ಬೈ ಮಿಸ್ಟೇಕ್ ಬಂದ್ಬಿಟ್ಟೆ. ಇನ್ನೊಂದ್ಸರ್ತಿ ಬರಲ್ಲಪ್ಪ, ಓಕೆನಾ?